ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಂತಹ ನಟ ಕಮಲ್ ಹಾಸನ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಸಿಗ್ತಾ ಇದೆ, ನೋಡೋಣ. ನಟ ಕಮಲ್ ಹಾಸನ್ಗೆ ಮತ್ತೆ ಬಿಗ್ ಶಾಕ್. ನಟ ಕಮಲ್ ಹಾಸನ್ಗೆ ಮತ್ತೆ ಬಿಗ್ ಶಾಕ್ ಎದುರಾಗಿರೋದು. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರಂತೆ ಕಮಲ್ ಪರ ವಕೀಲರು. ಬಟ್ ಇಲ್ಲಿ ತಕ್ಷಣ ವಿಚಾರಣೆಗೆ ತಗೊಳ್ಳೋದಕ್ಕಾಗಲ್ಲ ಅಂತ ನಿರಾಕರಿಸಿದೆ ಕೋರ್ಟ್. ಹೈಕೋರ್ಟ್ ಮೊರೆ ಹೋಗುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಬಿಡುಗಡೆಗೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋ ಕೆಲಸವನ್ನು ಮಾಡಿದ್ರು. ಇಲ್ಲಿನ್ನೂ ಇತ್ಯರ್ಥನೇ ಆಗಿಲ್ಲ ಪ್ರಕರಣ. ಅಷ್ಟರಲ್ಲಾಗಲೇ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಹಜವಾಗಿ ಪ್ರೊಸೀಜರ್ ಪ್ರಕಾರ ಸುಪ್ರೀಂ ಕೋರ್ಟ್ ಪ್ರಕರಣವನ್ನು ತೆಗೆದುಕೊಳ್ಳಲ್ಲ. ಹೀಗಾಗಿ ನೀವು ವಾಪಸ್ ಹೈಕೋರ್ಟ್ಗೆ ಹೋಗಬೇಕು ಅಂತ ಡೈರೆಕ್ಷನ್ ಕೊಟ್ಟಿದೆ. ಈ ಮೂಲಕ ಮುಖಭಂಗದ ಮೇಲೆ ಮುಖಭಂಗ, ಮುಖಾನೇ ಇಲ್ಲದಿರೋ ರೀತಿಯಲ್ಲಿ ಮುಖಭಂಗ ಆಗ್ತಾ ಇದೆ. ಮೊದಲೇ ಸಿನಿಮಾ ತೋಪೆದ್ದು ಹೋಗಿದೆ. 3 ಜನ ಬಂದಿಲ್ಲ ಥಿಯೇಟ್ರಿಗೆ, ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಪ್ರೊಸೀಜರ್ ಪ್ರಕಾರ ಹೋಗೋದು ಬಿಟ್ಟು ತಾನೇ ಓವರ್ ಸ್ಮಾರ್ಟ್ ಅನ್ನೋದನ್ನು ತೋರಿಸೋದಕ್ಕೆ ಪ್ರಾಬಬ್ಲಿ ಕಮಲ್ ಹಾಸನ್ ಪರ ವಕೀಲರು ಹೋದ್ರನ್ಸುತ್ತೆ. ಸೊ ಈ ಸಲ ಕೂಡ ಹೆಂಗೆ ಹಿನ್ನಡೆ ಆಯಿತು, ಏನಂತ ಸೂಚನೆ ಕೊಡ್ತು ಸುಪ್ರೀಂ ಕೋರ್ಟ್? ಮಮತಾ, ಪ್ರಮುಖವಾಗಿ ಕ್ಷಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಿಂದೇಟನ್ನು ಆಗ್ತಾ ಇರೋಂಥದ್ದು ಮತ್ತು ಮೊಂಡತನವನ್ನು ತೋರಿಸ್ತಾ ಇರೋಂಥ ಕಮಲ್ ಹಾಸನ್ಗೆ ಮತ್ತೊಮ್ಮೆ ಚೀಮಾರಿಯನ್ನು ಈಗ ಸುಪ್ರೀಂ ಕೋರ್ಟ್ ಹಾಕಿರೋಂಥದ್ದು. ಯಾಕೆಂದರೆ ಹೈಕೋರ್ಟಲ್ಲಿ ಇನ್ನೂ ಅರ್ಜಿ ಇತ್ಯರ್ಥ ಆಗಿಲ್ಲ. ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ, ಅಂದರೆ ಕಳೆದ ಬಾರಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿತ್ತು 7 ದಿನಗಳ ಕಾಲ, 7 ದಿನದ ಒಳಗಾಗಿ ಏನು ಸಂಪೂರ್ಣವಾಗಿ ಇತ್ಯರ್ಥನ ಮಾಡ್ಕೊಳ್ಬೇಕು. ಸಂಪೂರ್ಣವಾಗಿ ಇತ್ಯರ್ಥನ ಮಾಡಿಕೊಂಡು ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವ ನಿರ್ಧಾರಕ್ಕೆ ಬರುತ್ತೆ ಆ ನಿರ್ಧಾರಕ್ಕೆ ಬದ್ಧರಾಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು. 7 ದಿನಗಳ ಕಾಲ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನ ಮೂಲಕ ಹೈಕೋರ್ಟ್ಗೆ ಡೈರೆಕ್ಷನ್ಸ್ ಅನ್ನು ಕೊಡಿಸ್ಲಿಕ್ಕೆ ಅಥವಾ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಿರ್ದೇಶನವನ್ನು ಕೊಡಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಅದಕ್ಕೆ ಸಂಪೂರ್ಣವಾಗಿ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಅರ್ಜಿ ವಿಚಾರಣೆಗೆ ಕೈಗೆತ್ಕೊಂಡಿಲ್ಲ. ಕೈಗೆತ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹೈಕೋರ್ಟ್ನಲ್ಲಿ ಈ ವಿಚಾರವಾಗಿ ಪೆಂಡಿಂಗ್ ಇದೆ. ಹೈಕೋರ್ಟ್ನಲ್ಲಿ ನೀವು ಇದನ್ನು ಇತ್ಯರ್ಥ ಮಾಡ್ಕೊಳ್ಬೇಕು. ಸುಪ್ರೀಂ ಕೋರ್ಟ್ಗೆ ತನಕ ಕೂಡ ಈ ಪ್ರಕರಣವನ್ನು ತರುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮತ್ತೆ ಅದು ಹೈಕೋರ್ಟ್ನ ಅಂಗಳಕ್ಕೆ, ಕರ್ನಾಟಕ ಹೈಕೋರ್ಟ್ನ ಅಂಗಳಕ್ಕೆ ಬಂದಿದೆ. ಹೈಕೋರ್ಟ್ನಲ್ಲಿ ಇದು ಇತ್ಯರ್ಥ ಆಗಬೇಕಾಗಿರುವಂಥದ್ದು. ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಹೈಕೋರ್ಟ್ಗೆ ವಿಚಾರವನ್ನು ಮುಟ್ಟಿಸಬೇಕು. ವಿಚಾರವನ್ನು ಮುಟ್ಟಿಸಿದ ಬಳಿಕ ಹೈಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಆ ತೀರ್ಮಾನದ ಮೇಲೆ ಕಮಲ್ ಹಾಸನ್ ಅವರ ಚಲನಚಿತ್ರ, ಈಗಾಗಲೇ ಥಗ್ ಲೈಫ್ ಚಲನಚಿತ್ರ ಏನಿತ್ತು ಬಾಕ್ಸ್ ಆಫೀಸ್ನಲ್ಲಿ ಅವರು ಅಂದ್ಕೊಂಡ ಮಟ್ಟಿಗೆ ಹಿಟ್ ಆಗಿಲ್ಲ, ಸಂಪೂರ್ಣವಾಗಿ ತೋಪೆದ್ದೋಗಿದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲನ್ನು ಮಾಡ್ತಾ ಇದ್ದಾರೆ. ಅದು ತಮಿಳುನಾಡಿನಲ್ಲೇ ಟ್ರೋಲನ್ನು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ಅದನ್ನು ರಿಲೀಸ್ ಮಾಡಬೇಕು ಅನ್ನೋ ಪ್ರಯತ್ನಗಳನ್ನು ಕಮಲ್ ಹಾಸನ್ ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ.